ನಮ್ಮದು ಅಳಗುಂಡಿ ರೀ, ಮಂಜುನಾಥ್ ನಾಗರಳ್ಳಿ ಅಂತಂದೇಳಿ. ಇವಾಗ ಎಷ್ಟು ಎಕರೆ ನೀವು ದಾಳಿಂಬ್ರೆ ಹಾಕಿರೋದು? ನಮ್ಮದು 4 ಎಕರೆ ಐತ್ರಿ. 4 ಎಕರೆ. ಸರ್ ನಿಮ್ಮ ಪರಿಚಯ ಗೊತ್ತಾಗಲ್ಲ. ಸರ್ ನಮ್ಮ ಹೆಸರು ಹನುಮಂತಪ್ಪ ಅಂತೇಳಿ. ಓಕೆ. ಹಗರಿಬೊಮ್ಮಳಿ ಪೋಮರ್ ಕನ್ಸಲ್ಟೆಂಟ್ ಮಾಡ್ತಾಯಿದ್ವಿ. ಜೊತೆಗೆ ನೀತು ಅಗ್ರಿ ಮಾರ್ಟ್ ಅಂತ ಶಾಪ್ ಕೂಡ ಇದೆ. ಈಗ ನಾವು ಸುಮಾರು 12 ವರ್ಷದಿಂದ ಪೋಮರ್ ಕನ್ಸಲ್ಟೆಂಟ್ ಮಾಡ್ತಾಯಿದ್ವಿ ನಾವು ಈ ಭಾಗದಲ್ಲಿ ಬಂದು ಸುಮಾರು 4 ರಿಂದ 5 ವರ್ಷ ಆಗಿರ್ಬೋದಾ? ಒಂದು 4 ರಿಂದ 5 ವರ್ಷದಿಂದ ಈ ಭಾಗಕ್ಕೆ ಬರ್ತಾಯಿದ್ದೀವಿ ನಾವು. ಪ್ರತಿ ವರ್ಷವೂ ವಿಸಿಟಿಂಗ್ ಬರ್ತಾ ಇರ್ತೀನಿ. ಮಂಜಣ್ಣ ರೀ, ಇವಾಗ ಚಳಿಗಾಲದಲ್ಲಿ ದಾಳಿಂಬರಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಏನೇನು ಪ್ರಾಬ್ಲಮ್ಗಳು ಬರ್ತದವ್ರಿ? ದಾಳಂಬ್ರಿ ಸಂಬಂಧಪಟ್ಟ ಅಂದ್ರೆ ಬಡ್ಸು ಜಲ್ದಿ ಬರಲ್ರಿ ಚಳಿಗಾಲದಾಗ. ಹೂ ಬರೋಕೆ ಇದಾಗತ್ತೆ ರೀ. ಹಂಗಾಗಿ ನಮ್ಮ ಹನುಮಂತಪ್ಪರ ಸಲಹೆಯಿಂದ ನಾವು ಎಲ್ಲ ಅವ್ರು ಕೊಟ್ಟದ್ದು ಮೆಡಿಸನ್ ಹೊಡೆದ್ವಿ ರೀ. ಓಕೆ. ಹಂಗಾಗಿ ಬಡ್ಸು ಎಲ್ಲ ಓಪನ್ ಆಗಿ ಟೈಪ್. ಅಂದ್ರೆ ಪ್ರತಿ ವರ್ಷ ಈ ಥರ ಆಗ್ತಿರ್ತೈತೆ ಆ ಚಳಿಗಾಲದಲ್ಲಿ? ಈ ವರ್ಷ ಅತಿ ಚಳಿಗಾಲ, ಈ ವರ್ಷ ಅತಿ ಚಳಿ ಐತ್ರಿ. ಈ ವರ್ಷ ಮಳೆ ಹೆಚ್ಚಾಗಿ ಅತಿ ಚಳಿ ಆಗೈತಲ್ರಿ. ಅದಕ್ಕೆ ಅವರು ಅದು ಕ್ಲೈಮೇಟಿನ ತಕ್ಕಂತಾಗ ಮೆಡಿಸಿನ್ ಕೊಟ್ಟಾರ್ರಿ. ಅದ್ರಂಗೆ ಸ್ಪ್ರೇ ಮಾಡಿವ್ರಿ ನಾವು. ಅಂದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಹೂಗಳು ಉದುರ್ತಕ್ಕಂಥದ್ದು ಜಾಸ್ತಿ ಇರ್ತೈತಿ. ಇಬ್ಬನಿಗೆ ಉದುರ್ತಾವ್ರಿ. ಅದು ಇಬ್ಬನಿ ಉದುರೋದಕ್ಕೂ ಮೆಡಿಸಿನ್ ಕೊಟ್ಟಾರ್ರಿ ಅವರು. ಹಂಗಾಗಿ ಡ್ರಾಪ್ ಆಗಲಿಲ್ಲ ರೀ. ಅದು ಡ್ರಾಪ್ ಆಗಲಿಲ್ಲ ರೀ, ಸೆಟ್ಟಿಂಗ್ ಆತ್ರಿ. ಸರ್ ಇವಾಗ ಈ ರೈತರು ಹೇಳಿದ್ರು ಚಳಿಗಾಲದಲ್ಲಿ ಯಾಕೆ ಇದಾಗ್ತದೆ ಸರ್? ಅದು ಪ್ರಾಬ್ಲಮ್ ಇದು ರೈತರು ಒಂದು ತಲೆಯಲ್ಲಿ ಏನಿದೆ ಅಂತಂದರೆ, ನನ್ನ ಸರ್ವಿಸಲ್ಲಿ ನನ್ನ ಅನುಭವ ಪ್ರಕಾರ ವರ್ಷದಲ್ಲಿ ಈ ಭಾಗ ನಮ್ಮ ಉತ್ತರ ಕರ್ನಾಟಕ ಭಾಗ ವರ್ಷದಲ್ಲಿ 11 ತಿಂಗಳನ್ನು ನಾವು ದಾಳಿಂಬೆ ಬೆಳೆಯನ್ನು ಬೆಳೆಯಬಹುದು. ಅಂದರೆ 11 ತಿಂಗಳನ್ನು ನಾವು ಫ್ಲವರನ್ನು ಸೆಟ್ಟಿಂಗ್ ಮಾಡ್ಕೋಬೋದು. ಒಂದು ತಿಂಗಳು ಯಾವುದು ಅಂತಂದರೆ ನಾವು ಏಪ್ರಿಲಿಂದ ಮೇ ಈ ಭಾಗದಲ್ಲಿ ಹೈ ಟೆಂಪ್ರೇಚರ್ ಇರೋದ್ರಿಂದ ಆ ಮೂಮೆಂಟಲ್ಲಿ ಮಾತ್ರ ನಮಗೆ ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಹೈ ಟೆಂಪ್ರೇಚರಿಂದ ನಮಗೆ ಬಿಸಿಲಿನ ಶಾಖಕ್ಕೆ ನಾವು ಬಡ್ಸ್ ಏನು ಕ್ರಿಯೇಷನ್ ಆಗಿರ್ತೈತಿ ಅದು ಬರ್ನ್ ಆಗಿ ಅದು ಡ್ರಾಪ್ ಆಗೋ ಚಾನ್ಸ್ ಇರ್ತವೆ. ಬಟ್ ಇದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಮಗೆ ಫ್ಲವರ್ದು ಡ್ರಾಪಿಂಗ್ ಆಗೋದು ಪ್ರಮೇಯನೇ ಇರಲ್ಲ. ಮ್ಯಾನೇಜ್ಮೆಂಟ್, ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಈ ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಏನಂದ್ರೆ ಎಲೆಗಳ ಮೇಲೆ ನಾವು ಕೆಲವೊಮ್ಮೆ ಶಕ್ತಿಗಳನ್ನು ಕೊಡಬೇಕಾಗುತ್ತೆ ಟಾನಿಕ್ ರೂಪದಲ್ಲಿ. ಅಂದರೆ ಕೆಲವೊಂದು ಪಾಸ್ಪರಸ್ ಅಂತ ಹೇಳ್ತೀವಿ, ಆ್ಯಕ್ಟಿವ್ ಪಾಸ್ಪರಸ್. ಆ ಥರದ್ದು ಒಂದು ಕೆಲವೊಂದು ಪ್ರಾಡಕ್ಟ್ಗಳನ್ನು ನಾವು ಉಪಯೋಗ ಮಾಡಬೇಕಾಗಿರ್ತೈತಿ. ಬಟ್ ಅದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಹೀಗಾಗಿ ಅವು ಫ್ಲವರ್ ಡ್ರಾಪ್ ಆದವು, ಇಬ್ಬನಿ ಡ್ರಾಪ್ ಆಗ್ತದೆ ಅಂತ ಈ ಥರ ಒಂದು ತಪ್ಪು ಕಲ್ಪನೆಯಲ್ಲಿ ಜನ ಇದೆ. ಆಮೇಲೆ ಮಂಜಣ್ಣರೇ, ಇವಾಗ ಬೆಳಗ್ಗೆ ಇಬ್ಬನಿ ಬೀಳ್ತೈತಲ್ಲ, ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿಬಿಡ್ತಾರೆ ರೈತರು. ನಾವು ನೀರಿನ ಪ್ರಮಾಣ ಕಮ್ಮಿ ಮಾಡಿಲ್ರಿ, ನೀರು ಹೆಚ್ಚಿಗೆ ಕೊಡ್ಕೊಂತ ಹೋಗಿವ್ರಿ. ಇಬ್ಬನಿ ಐತೆ ಅಂತಂದೇಳಿ ನಾವು ಇದು ಮಾಡಿದ್ನಂದ್ರೆ ಹೂವು ಬರಂಗಿಲ್ಲ ಅನ್ನೋದಕ್ಕೆ ನೀರು ಹೆಚ್ಚಿಗೆ ಕೊಡ್ಕೊಂತ ಹೋಗಿ. ಚಳಿಗಾಲದಲ್ಲಿ ಕೂಡ ಇವಾಗ ಹೂವು ಕಂಟ್ರೋಲ್ ಮಾಡೋಕೆ ಯಾವುದಾದ್ರೂ ಸ್ಪ್ರೇ ಇರ್ತದ ಹೆಂಗ್ರಿ? ಇಲ್ಲ, ಏನಂದರೆ ಈಗ ಮಂಜಣ್ಣವ್ರು ಹೇಳಿದರು, ಈಗ ವಾಟರ್ ಮ್ಯಾನೇಜ್ಮೆಂಟ್ ಅಂದರೆ ನೀರಿನ ಪ್ರಮಾಣ ಕಡಿಮೆ ಮಾಡಿ ಈ ಫ್ಲವರ್ ಕಂಟ್ರೋಲನ್ನು ಕಡಿಮೆ ಮಾಡ್ಬೋದು ಅಂತೇಳಿ ಹೇಳಿದರು. ಇದು ಅದೇ ಕಲ್ಪನೆಯಲ್ಲಿ ಅವರು ಇದ್ರು. ಹೌದಾ? ಅದೇ ಕಲ್ಪನೆದಾಗ ಫಸ್ಟ್ ಸ್ಟಾರ್ಟಿಂಗ್ ನೀವು ಅದೇ ಥರ ಮಾಡ್ತಿದ್ರಿ. ಇಬ್ಬನಿ ಬಿತ್ತಪ್ಪ ಅಂದ್ರೆ ಸ್ವಲ್ಪ ನೀರು ಕಡಿಮೆ ಮಾಡಿಬಿಡ್ತಿದ್ರಿ. ನೀರು ಕಮ್ಮಿ ಮಾಡ್ತಿದ್ವಲ್ರಿ, ಫ್ಲವರ್ನ ಇದು ಹಾಕಿದ್ದಿಲ್ಲ, ಮೂವ್ ಹಾಕಿದ್ದಿಲ್ರಿ, ಇದು ಹಾಕಿದ್ದಿಲ್ಲ. ಅವ್ರು ನೀರು ಹೆಚ್ಚಿಗೆ ಕೊಡ್ಕೊಂತ ಹೋಗು ಅಂತ ಹೇಳಿದ್ರಿ. ಮೊನ್ನೆ ಫೋನ್ ಹಚ್ಚಿ ಅವಾಗ ನಾವು ಹೆಚ್ಚಿಗೆ ಕೊಡ್ಕೊಂತ ಹೋದ್ವಲ್ರಿ, ಆ ಟೈಪ್ ಅವ್ರು ಹೇಳ್ದಂಗೆ ಮಾಡ್ಕೊಂತ ಹೋದ್ರಿ. ನೀರು ಹೆಚ್ಚಿಗೆ ಕೊಡೋಕನ್ನೋ ಉದ್ದೇಶ ಆ ನೀರಿನ ಜೊತೆಗೆ ಕೆಲವೊಂದು ನ್ಯೂಟ್ರೆಂಟ್ ಆಗಿರ್ಬೋದು, ಮತ್ತು ಮೇಲ್ಗಡೆ ನಾವು ಕೆಲವೊಂದು ನ್ಯೂಟ್ರೆಂಟ್ಗಳನ್ನು ಸ್ಪ್ರೇ ಮಾಡಿಸ್ಬೇಕಾಗತ್ತೆ. ಈಗ ನೀರು ಹೆಚ್ಚಿಗೆ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಚಿಗುರು ಬರೋದು ಸಾಮಾನ್ಯ. ಆ ಹೊತ್ತಿನಾಗ ನಾವು ಏನು ಕೊಡ್ಬೇಕು ನ್ಯೂಟ್ರೆಂಟು, ಇದನ್ನು ನಾವು ಟೆಕ್ನಿಕ್ ಬರ್ಕೊಟ್ಟಿರ್ತೀವಿ. ನಾವು ನೀರು ಜಾಸ್ತಿ ಕೊಟ್ಟಾಗ ಈ ಥರ ನ್ಯೂಟ್ರೆಂಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಚಿಗುರು ಬರೋ ಬದಲಿ ಹೂ ಬರ್ತವೆ. ನಮ್ಮ ಹೂ ಬರ್ಸೋಕ್ಕೋಸ್ಕರ ಕೆಲವೊಂದು ಎಂಜೈಮ್ಸನ್ನು ಮೇಲಿಂದ ಮೇಲೆ ಬಳಕೆ ಮಾಡ್ತಾರೆ ರೈತರು. ಏನಂದರೆ ಈಗ ಯಾರೋ ಒಂದು ಎಂಜೈಮ್ಸ್ ಸ್ಪ್ರೇ ಮಾಡಿರ್ತಾರೆ. ಎಂಜೈಮ್ಸ್ ಅಂದರೆ ಕೆಲವೊಂದು ಸೈಟೋಕಿನಿನ್ ಈ ಥರ ಕೆಲವೊಂದು ಎಂಜೈಮ್ಸ್ ಇರ್ತವೆ. ಅವುಗಳನ್ನು ಮೇಲಿದ ಮೇಲೆ ಬಳಕೆ ಮಾಡೋದ್ರಿಂದ ಗಿಡಗಳು ಸ್ಟ್ರೆಸ್ಸಿಗೆ ಹೋಗ್ತಾವೆ. ಒಂದು. ಎರಡನೇದು, ಈಗ ಒಂದು ಎಂಜೈಮ್ಸಿ ನಾವು ಬರೆದು ಕೊಟ್ಟಿರ್ತೀವಿ, ಒಂದು ಎಂಜೈಮ್ಸ್ ಈಗ ಈ ಟೈಮಲ್ಲಿ ಯೂಸ್ ಮಾಡಿರಿ ಅಂತೇಳಿ. ನೆಕ್ಸ್ಟು ಹಿಂದೆನೇ ಇನ್ನೊಂದು ಎಂಜೈಮ್ಸಿಗೆ ಯಾರೋ ಒಬ್ಬರು ಬಾಯಿಲಿಂದ ಕೇಳಿ ಪಕ್ಕದ ಆ ಕಡೆ ಅದು ಹೊಡೆದ್ರು ಹೂ ಚೆನ್ನಾಗಿ ಬಂತು ಹೇಳಿ ಮತ್ತೆ ಬಂದು ಹೊಡೆದ್ಬಿಡ್ತಾರೆ. ಅವಾಗ ಏನಾಗುತ್ತೆ ಗಿಡಗಳು ಅಂತಂದರೆ ಈ ಭಾಗದಲ್ಲಿ ಎಲೋಯಿಸ್ ಆಗ್ತವೆ. ಈ ಕರು ಎಲ್ಲ ಈ ಭಾಗದಲ್ಲಿ ಎಲೋಯಿಸ್ ಆಗ್ತವೆ. ಬಟ್ ಇವರು ಯಾವುದೇ ಕಾರಣದಿಂದ ಇದುವರೆಗೆ ಏನು ಹೊರಗಿಂದ ಬೇರೆ ಔಷಧಿ ಮಾಡಿಲ್ಲ. ಯಾವ ಹಿಂಗಾಗಿ ಭಾಳ ಅಚ್ಚುಕಟ್ಟಾಗಿ ನೀಟಾಗಿದಾವೆ.
ಅದ ಸರ್. ಅಂದರೆ ಆ ಒಂದು ಎಂಜೈಮ್ಸನ್ನು ಯೂಸ್ ಮಾಡಿದ್ರೆ ತಿರ್ಗಾ ಯೂಸ್ ಮಾಡೋಕ್ಕೆ ಒಂದು 10-12 ದಿವಸ ಡಿಫ್ರೆನ್ಸ್ ಬೇಕು. ಹಾಂ ಹಾಂ ಹಾಂ. ಮೇಲೆ ಯೂಸ್ ಮಾಡೋಕ್ಕೆ ಬರಲ್ಲ. ಕಂಟಿನ್ಯೂ ಆಗಿ ಕೊಡಬಾರ್ದ್ರಿ, ಗ್ಯಾಪ್ ಇರಬೇಕು. ಆಮೇಲೆ ಮೇಲೆ ಎಂಜೈಮ್ಸನ್ನು ಕೊಡಬಾರ್ದು. ಎಷ್ಟು ಎಂಜೈಮ್ಸ್ ನಾವು ಕೊಡ್ಕೊಂತ ಹೋಗ್ತೀವಿ ಅಷ್ಟು ಗಿಡಗಳು ವೀಕ್ ಆಗ್ತವೆ. ಅದು ಜನರಿಗೆ ಅದು ಆ ಒಂದು ತಿಳುವಳಿಕೆ ಕಡಿಮೆ ಐತಿ. ಆಮೇಲೆ ನೀರಿನ ಮ್ಯಾನೇಜ್ಮೆಂಟು, ನೀರನ್ನು ನಾವು ಗಿಡದ ಈಗ ನಾವು ಇವ್ರನ್ನೇ ಪ್ರಶ್ನೆ ಮಾಡಿರಿ. ಈಗ ನೀವು ಆ ಕಡೆದು ಗಿಡಕ್ಕೂ ಈ ಕಡೆ ಗಿಡಕ್ಕೂ ಎಷ್ಟು ತಾಸು ನೀರು ಕೊಟ್ಟಿರಿ? ಈ ಕಡೆಗೆ ಏನೈತಿ ಅಂದ್ರೆ ಒಂದಿನ ಬಿಟ್ಟು ಒಂದಿನ 1.5 ತಾಸು ಕೊಟ್ಟಿವ್ರಿ. ಅದಕ್ಕೆ ಏನೈತಿ ಒಂದಿನ ಬಿಟ್ಟು ಒಂದಿನ 3 ತಾಸು ಕೊಟ್ಟಿವ್ರಿ ನೀರು. ಹಾಂ, ಅದಕ್ಕೆ ಇದಕ್ಕೂ ರಿಸಲ್ಟ್ ಕೂಡ ವ್ಯತ್ಯಾಸ ಐತ್ರಿ. ವ್ಯತ್ಯಾಸ ಅಂದ್ರೆ ಗಿಡ ದೊಡ್ಡವ್ರಿ ಅವು. ಇವು 3 ವರ್ಷದ ಗಿಡ ರೀ, ಅವು 9 ವರ್ಷದ ಗಿಡ ರೀ. ಹಂಗಾಗಿ ಅದಕ್ಕೆ ಹೆಚ್ಚಿಗೆ ನೀರು ಕೊಡು ಅಂತ ಹೇಳಿದ್ರಿ ಅವ್ರು. ಮತ್ತೆ ನೆಕ್ಸ್ಟ್ ಮನೆ ಬಂದಿದ್ನಲ್ಲ, ಮೊನ್ನೆ ಬಂದಾಗ ಇನ್ನೂ ಹೆಚ್ಚಿಗೆ ಎಷ್ಟು ನೀರು ಕೊಡು ಅಂತ ಹೇಳಿದ್ರಿ ನಿಮ್ಗೆ. ಮತ್ತೆ 4 ತಾಸು ಕೊಡು ಅಂತ ಹೇಳಿದ್ರಿ. ಅವಾಗ ಮತ್ತೆ ಏನು ಬದಲಾವಣೆ? ಮತ್ತೆ ಬೋರ್ಸೆ ಓಪನ್ ಆಕತ್ರಿ. ಎಕ್ಸ್ಟ್ರಾ ನೀರು ಕೊಡೋದ್ರಿಂದನೂ ಕೂಡ ಮತ್ತೆ ಗಿಡಗಳು ಚೇಂಜ್ ಆದವಲ್ಲಿ. ಅಂದ್ರೆ ನೀರಿನ ಮ್ಯಾನೇಜ್ಮೆಂಟ್ ಮೇನ್ ಇಂಪಾರ್ಟೆಂಟ್. ನೀರಿನ ಮ್ಯಾನೇಜ್ಮೆಂಟ್, ಆ ನೀರಿನ ಮ್ಯಾನೇಜ್ಮೆಂಟಲ್ಲಿ ಫೇಲ್ ಆಗ್ತದ್ರಿ ಜನ. ಗಿಡಕ್ಕೆ ಈ ಸಾಯಿಲ್ಗೆ ಎಷ್ಟು ಪ್ರಮಾಣ ನೀರು ಬೇಕು, ಆಮೇಲೆ ಎಷ್ಟು ಲೀಟ್ರ್ ನೀರು ಬರ್ತಾ ಇದಾವು, ಅದು ಡಿಪೆಂಡ್ ಅಪಾನ್ ಅದ್ರ ಮೇಲೆ ಹೋಗುತ್ತೆ. ಯಾರೋ ನಾವು ಈಗ ಹೆಚ್ಚಿಗೆ ನೀರು ಕೊಡೋದ್ರೆ ದಬಸ್ ನೀರು ಕೊಡೋದಲ್ಲ. ಆ ಸಾಯಿಲ್ ತಕ್ಕಂಗೆ ಏನು ಡ್ರಿಪ್ಪರ್ ಗುಂಡಿಗಳು ಇರ್ತಾವೆ, ಒಂದು ಲೀಟ್ರಿಗೆ ಅಂದರೆ ಒಂದು ಹವರ್ಗೆ ಎಷ್ಟು ಲೀಟ್ರ್ ಬರ್ತೈತಿ ಅದ್ರ ಮೇಲೆ ನಾವು ಹವರ್ಸನ್ನು ಹೇಳ್ತೀವಿ. ಅಷ್ಟು ನೀರನ್ನು ಅವರು ಕವರೇಜ್ ಮಾಡಿದಾಗ ಆಟೋಮೆಟಿಕ್ ಬರ್ತವೆ. ಅಲ್ಲ ಸರ್, ಇವಾಗ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ನೀರಿನ ಪ್ರಮಾಣ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂತೂ ಇದ್ದೇ ಇರ್ತದೆ. ಭಾಳ ಡಿಫ್ರೆನ್ಸ್ ಇದೆ. ಮಳೆಗಾಲದಲ್ಲಿ ನಾವು ಸಾಮಾನ್ಯವಾಗಿ ಭಾಳಷ್ಟು ಜನ ಮಳೆಗಾಲದಲ್ಲಿ ಬೆಳೀತಾರೆ. ದಾಳಿಂಬ್ರೆಯನ್ನು ಮಳೆಗಾಲದಲ್ಲಿ ಭಾಳಷ್ಟು ಜನ ಈಜಿಯಾಗಿ ಬೆಳೀತಾರೆ. ಚಳಿಗಾಲದಲ್ಲಿ ಬೆಳೆಯೋದು ಭಾಳ ಕಷ್ಟ ಇದೆ. ಈಗ ಭಾಳಷ್ಟು ಜನ ಈಗ ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಊರಲ್ಲಿ ಎಷ್ಟು ಜನ ಇರ್ಬೋದು? ನಮ್ಮಲ್ಲಿ ಒಂದು 45-50 ಪ್ಲಾಟ್ ಹಾಕವ್ರಿ. ನಮ್ಮಲ್ಲಿ ಒಂದು 4 ಪ್ಲಾಟನ ಅಷ್ಟ ಸೆಟ್ಟಿಂಗ್ ಆಗಿರೋದ್ರಿ. ಜಾಸ್ತಿ ಎಲ್ಲವೂ ಒಂದು ಲೆಕ್ಕಕ್ಕೆ ಸೆಟ್ಟಿಂಗ್ ಅದಾವ್ರಿ. ಅವ್ರು ಏನು ಮಾಡ್ತಾರೆ, ನೀರು ಹೆಚ್ಚಿಗೆ ಕೊಟ್ಟರೆ ಚಿಗುರು ಬರ್ತಾ ಅಂತಂದೇಳಿ ನೀರು ಕೊಡೋದು ಕಮ್ಮಿ ಮಾಡಿಬಿಡ್ತಾರೆ ರೀ. ಹಂಗಾಗಿ ಸ್ವಲ್ಪ ಎಫೆಕ್ಟ್ ಆಗ್ಯಾವ್ರಿ. ಇನ್ನೂ ಸೆಟ್ಟಿಂಗ್ಸ್ ಬರ್ಬೇಕಾಗಿತ್ತು, ಬಟ್ ಅಷ್ಟು ನಮ್ಮ ತೃಪ್ತಿ ಅನ್ನಂಗೆ ಇದ್ದಿಲ್ಲ. ಅವಾಗ ಅವ್ರಿಗೆ ಮತ್ತೆ ಕೆಲವೊಂದು ಸಜೆಷನ್ ಹೇಳಿದೆ, ಇಲ್ಲ ನೀರಿನ ಪ್ರಮಾಣ ಜಾಸ್ತಿ ಮಾಡಿರಿ, ಇನ್ನು ಕೆಲವೊಂದು ಸೌಲಭ್ಯ ಗೊಬ್ಬರ ಬರ್ಕೊಟ್ಟೆ, ಇದನ್ನು ಮಾಡಿರಿ, ಕೆಲವೊಂದು ಬೇರೆ ಸ್ಪ್ರೇಗಳನ್ನು ಬರೆದೆ. ಭಾಳಷ್ಟು ಸ್ಟ್ರೆಸ್ಸಿಗೆ ಹೋಗ್ಬಿಟ್ಟಿದ್ದು ಗಿಡ. ಅಂದರೆ ಇವರು ಏನು ಮಾಡ್ತಾರೆ ರೈತರು, ನೀರನ್ನು ಕಡಿಮೆ ಮಾಡಿ ಈ ಹೂ ಬರ್ಸೋದು ಅಂತೇಳಿ ಒಂದು ತಲೆ ಕಲ್ಪನೆ ಎಲ್ಲರಿಗೂ. ನೀರು ಕಡಿಮೆ ಮಾಡಿದ್ರೆ ಹೂವು ಕುಂದಿರ್ತಾವ ಅನ್ನೋದು ರೈತರದ ತಪ್ಪು ತಿಳುವಳಿಕೆ. ಕೆಲವೊಂದು ಈ ಎಂಜೈಮ್ಸ್ ಏನು ಹೊಡಿತಾರೆ, ಕೆಲವೊಂದು ಔಷಧಿಗಳನ್ನು ಈ ಔಷಧಿ ಹೊಡೆದ್ರೆ ಮಾತ್ರ ಹೂ ಬರ್ತೈತೆ ಅನ್ನೋ ಸುಳ್ಳು, ತಪ್ಪದು. ಅದು ಪ್ರಕೃತಿ ಏನು ಬೇಕಾಯ್ತು ಅದು ಬಂದೇ ಬರ್ತದ್ರಿ. ನಮ್ಮ ಗಿಡದಲ್ಲಿ ಸ್ಟೋರೇಜ್ ಇತ್ತಂದ್ರೆ, ನಮ್ಮ ಗಿಡದಲ್ಲಿ ಸ್ಟೋರೇಜ್ ಇರ್ತದೆ, ನಾವು ಸ್ಟೋರೇಜನ್ನು ಮಾಡ್ಕೊಂಡಿದ್ವು ಅಂದ್ರೆ ನಾವು 6B ಅಂತ ಕಾಮನ್ ಔಷಧಿ ಹೊಡೆದು ನಾವು ಹೂ ತಗೋಬೋದು. ನಾವು ರಾಜನೇಂದ್ರ ಹೊಡೆದ್ರೆ ಬರುತ್ತೆ, ರೆಡ್ಗೋಲ್ಡ್ ಹೊಡೆದ್ರೆ ಬರುತ್ತೆ, ಸುಳ್ಳದು. ಆ ಥರದ ಔಷಧಿಗಳು 36,000 ಕಂಪ್ನಿಗಿಂತ ಮೇಲ್ಪಟ್ಟು ಕಂಪ್ನಿಗಳು ನಮ್ಮ ದೇಶದಾಗ. ದಾಳಂಬ್ರಿಗೆ ಸಂಬಂಧಪಟ್ಟಂಗೆ? ದಾಳಂಬ್ರಿ ಅಲ್ಲ, ಟೋಟಲಿ 36,000ಕ್ಕಿಂತ ಹೆಚ್ಚಿಗಿನ ಇದಾವೆ ಕಂಪ್ನಿಗಳು. ಎಲ್ಲ ಕಂಪ್ನಿಗಳಲ್ಲಿಯೂ ಹೂ ಬರೋ ಔಷಧಿಗಳು ಅದು. ಹೌದು ಸರ್, ಹೌದು, ಎಲ್ಲ ಕಂಪ್ನಿಯಲ್ಲಿ ಅದು. ಹೌದು, ಬಟ್ ನಾವು ಇದೇ ಹೊಡೆದ್ರೆ ಬರ್ತಾನೆ ಸುಳ್ಳು. ಈ ಥರ ಇಲ್ಲ. ನಮ್ಮ ಗಿಡದಲ್ಲಿ ಸ್ಟೋರೇಜ್ ಮೇಲಾಗಿ NPK ಅಂತೀವಿ. ಅಂದರೆ ನಾವು ಮೇಲೆ ಈಗ ಅನ್ನದ್ರವ್ಯ, ನೀರಿನ ದ್ರವ್ಯ ಅಂತ 2 ನಾಳೆಗಳಿರ್ತವೆ. ಜೈಲಮ್ ಮತ್ತು ಪ್ಲೋಯಮ್ ಅಂತ ಅಂತೀವಿ. ಜೈಲಮ್ ಅಂದರೆ ನೀರನ್ನು ಮತ್ತು ನೀರಿನ ಜೊತೆ ಇರ್ತಕ್ಕಂಥ ಮಿನರಲ್ಸನ್ನು ಸಪ್ಲೈ ಕೊಡೋದು. ಪ್ಲೋಯಮ್ ಅಂದರೆ ಮೇಲಿನ ಸೂರ್ಯನ ಶಾಖನ ತಗೊಂಡು ಅದನ್ನು ಬೇರಿಗೆ ಸಪ್ಲೈ ಮಾಡೋದು. ಇದರಿಂದ ಆ ಫುಡ್ಡನ್ನು ಅಬ್ಸರ್ವೇಷನ್ ಮಾಡೋಂಥ ಒಂದು ಶಕ್ತಿ ಉತ್ಪಾದನೆ ಆಗ್ತದೆ ಅದರೊಳಗೆ. ಇದಕ್ಕೆ ಜೈಲಮ್ ಮತ್ತು ಪ್ಲೋಯಮ್ ಅಂತ ಹೇಳ್ತೀವಿ. ಅಕಸ್ಮಾತಾಗಿ ಯಾವಾಗ ಸೂರ್ಯನ ಶಾಖ ಕಡಿಮೆ ಇರ್ತೈತಿ, ಅಬ್ಸರ್ವೇಷನ್ ಪ್ರಮಾಣ ಕಡಿಮೆ ಇರ್ತೈತಿ, ಅವಾಗ ಮೇಲೆ ನ್ಯೂಟ್ರಿಯೆಂಟ್ ಕೊಡ್ಬೇಕಾಗತ್ತೆ. ನಾವು ಅದಕ್ಕೆ NPK ಮೇಲ್ ಕೊಡ್ಬೇಕಾಗತ್ತೆ. ಅದರಲ್ಲಿ ಫಾಸ್ಫರಸ್ ಭಾಳ ಇಂಪಾರ್ಟೆಂಟ್. ಆ ಫಾಸ್ಫರಸಲ್ಲಿ ಆ್ಯಕ್ಟಿವ್ ಫಾಸ್ಫರಸ್ ಅಂತ ಒಂದು ಬರ್ತೈತಿ. ಆ ಆ್ಯಕ್ಟಿವ್ ಫಾಸ್ಫರಸ್ ಅಂತೇಳಿ ಅದನ್ನು ನಾವು ಮೇಲೆ ಇದನ್ನು ಕೊಟ್ಟಾಗ, ಅದಕ್ಕೆ ಕೊಟ್ಟಾಗ ಅನ್ನದ್ರವ್ಯ ಹೆಚ್ಚಿಗೆ ಉತ್ಪಾದನೆ ಆಗಿ ಫ್ಲವರ್ ಆಟೋಮೆಟಿಕ್ ಕಿತ್ಕೊಂತವೆ. ನಾವು ಯಾವುದೋ ಒಂದು ಔಷಧಿ ಹೊಡೆದು ಟಾನಿಕ್ ಬರೆದು ಹೂ ಬರ್ಸೋದು ಅಲ್ಲದು. ಆಗಿನ ಮಟ್ಟಿಗೆ ಬಂದರೂ ನಿಲ್ಲಲ್ಲ ಅದು.
ಸಡನ್ ಡ್ರಾಪ್ ಆಗ್ತದೆ. ಹಿಂಗೆ ಆಗಿರೋದು ಎಲ್ಲರಿಗೂ. ಓಕೆ, ಇವಾಗ ಮಂಜಣ್ಣರೇ, ಇವಾಗ ಇದು ಎಷ್ಟು ವರ್ಷದ ಸಸಿ ರೀ ಇದು? ಇದು 3 ವರ್ಷದ ರೀ. 3 ವರ್ಷ, 3ನೇ ಪೀಕ್ ರೀ ಇದು. 3ನೇ ಪೀಕು. ಇವಾಗ ಫಸ್ಟ್ನೇ ಕ್ರಾಪ್ನಾಗ ನೀವು ಎಷ್ಟು ಇಳುವರಿ ತೊಗೊಂಡಿದ್ರಿ? ತೃಪ್ತಿ ಆಗಿತ್ತಾ? ಅದು ಗಿಡಕ್ಕೆ 10 kg ಬಂದೈತ್ರಿ. ಅದು 1ನೇ ಕ್ರಾಪ್ ರೀ. 11 ತಿಂಗಳು ಬಿಟ್ಟಿದ್ರಿ, ಗಿಡಕ್ಕೆ 10 kg ಬಂದೈತ್ರಿ. 900 ಗಿಡ 9 ಟನ್ ಆಯ್ತು ರೀ. 2ನೇ ಕ್ರಾಪು? 2ನೇ ಕ್ರಾಪೂ ಚಲೋ ಆಗೈತೆ ರೀ, ಚೆನ್ನಾಗೈತೆ. ಸೊ ಮಂಜಣ್ಣರೇ, ಇವಾಗ ನೀತು ಅಗ್ರಿ ಮಾರ್ಟ್ಸ್ ಇವರು ಭೇಟಿ ಕೊಟ್ಟಾಗ್ಲಿದನು ಇಳುವರಿ ಜಾಸ್ತಿ ಆಯಿತು, ಅದಕ್ಕಿಂತ ಮುಂಚೆಗ ಇಳುವರಿ ಜಾಸ್ತಿ ಆಗಿತ್ತು? ಇಲ್ರಿ, ಅವ್ರು ಈಗ 5 ವರ್ಷದಿಂದ ನಾವು ಬರಕತ್ತಾರಲ್ರಿ, ಅವಾಗ್ಲಿದ್ದಾನ ಅವ್ರು ಏನು ಮೆಡಿಸಿನ್ ಕೊಡ್ತಾರ, ಅವ್ನು ಸ್ಪ್ರೇ ಮಾಡ್ಕೊಂತ ಹೋಗಿವಲ್ರಿ, ನಮ್ಗೆ ಅಡ್ಡಿ ಇಲ್ಲ ಅನ್ಸೈತಿ. ಒಳ್ಳೆ ಮೆಡಿಸಿನ್ ಕೊಡ್ತಾ ಇದಾರೆ. ನಾವು ಒಳ್ಳೆ ಮೆಡಿಸಿನ್ ಕೊಡ್ತಾರ್ರಿ, ಕಾಯಂ ಬರ್ತಾರ್ರಿ ವಿಸಿಟಿಗೆ, ನೋಡ್ತಾರ ಇದು ಹಿಂಗೆ ಐತಿ ಹಿಂಗೆಲ್ಲ ಅಂತ ಎಲ್ಲ ಗಿಡನ ಅಡ್ಡಾಡಿ ಅಬ್ಸರ್ವ್ ಮಾಡಿ ನೋಡ್ತಾರ್ರಿ. ಈ ಗಿಡ ನೀರು ಹೋಗೈತಿ, ಈ ಗಿಡಕ್ಕೆ ನೀರಿಲ್ಲ ಅಂತಂದೇಳಿ ಎಲ್ಲ ನೋಡ್ತಾರ್ರಿ. ಈ ಗಿಡ ಹಿಂಗೆ ಯಾಕಾಗೈತಿ, ಯಾಕೆ ಬರ್ಸ್ ಬಂದಿಲ್ಲ ಇದು ಅಂತಂದೇಳಿ ವಿಚಾರ ಮಾಡಿ ನೋಡ್ಕೊಂಡು ಇದು ಹಿಂಗೆ ಸಮಸ್ಯೆ ಇದು ಮಾಡು ಅಂತ ಹೇಳ್ತಾರೆ. ಮಂಜಣ್ಣರೇ, ನಾವು ದಾಳಂಬ್ರಿ ಬೆಳೆಗಾರನ ವಿಚಾರಿಸ್ತಿರ್ತೀವಿ. ಒಂದು ಕಂಪ್ನಿ ಒಬ್ಬ ಏಜೆಂಟ್ ಬರ್ತಿರ್ತಾನೆ, ಅವ್ರಿಗೆ ಡಾಕ್ಟರ್ ಅಂತಿರಲ್ರಿ ನೀವು? ಕನ್ಸಲ್ಟಿಂಗ್. ಸೊ ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರುತ್ತೆ. ಇವಾಗ ಬೇರೆ ರೈತರು ನಾನೆಲ್ಲ ಅಬ್ಸರ್ವ್ ಮಾಡಿದೆ, ಇಲ್ಲಪ್ಪ ಅವ್ರು ಹೇಳಿದ್ರು ಅದನ್ನ ನೋಡಿದೆ, ಇವ್ರು ಹೇಳಿದ್ರು ಇದನ್ನ ನೋಡಿದೆ ಅಂತಂದು ಹೇಳ್ತಾರೆ. ಆಮೇಲೆ ಇಳುವರಿ ಬಂದಿಲ್ಲ ಅಂತಂದೇಳಿ ತಲೆ ಕೆಟ್ಟು ದಾಳಂಬ್ರಿ ಗಿಡಗಳನ್ನ ಕಿತ್ತಾಕ್ಬಿಡ್ತಾರೆ. ಸೊ ಇವಾಗ ಹನುಮಂತಪ್ಪ ಸರ್ ನಿಮಗೆ ಫಾಲೋಅಪ್ ಮಾಡ್ತಾ ಇದಾರಲ್ಲ, ಪರ್ಫೆಕ್ಟ್ ಆಗಿ ಫಾಲೋಅಪ್ ಮಾಡ್ತಾ ಇದಾರ? ಪರ್ಫೆಕ್ಟ್ ಆಗಿ ಫಾಲೋಅಪ್ ಮಾಡ್ತಾರ್ರಿ. ಬರ್ತಾರ್ರಿ, ಬಂದು ಎಲ್ಲ ನೋಡ್ಕೊಂಡು ಒಂದು ಅರ್ಧ ತಾಸು ಕುಂತ್ಕೊಂಡು ಅವನೇನು ಔಷಧ ಬರಿಬೇಕು ಎಲ್ಲ ವಿಚಾರ ಮಾಡಿ ಬರಿತಾರ್ರಿ. ಸೊ ಇವಾಗ ಬೇರೆ ಕಂಪ್ನಿಯವ್ರು ಬರೋದಕ್ಕೂ ಇವ್ರು ಹೇಳೋಕ್ಕೂ ಏನಾದರೂ ವ್ಯತ್ಯಾಸ ಐತ್ರಿ? ನಾವು ಇವ್ರು ಬಂದು ಸುಟ್ಟನ ನಾವು ಯಾವ ಕಂಪ್ನಿಗೆ ವಿಚಾರ ಮಾಡಿಲ್ರಿ, ಯಾರನ್ನ ಇದನ್ನು ಮಾಡಿಲ್ರಿ. ಇವ್ರು ಬಂದು ಸುಟ್ಟು ನಮಗೆ ಇದಾಗೈತಲ್ರಿ, ಅನುಕೂಲ ಆಗೈತೆ, ಹಂಗಾಗಿ ನಾವು ಇವ್ರಿಗೆ ಹೇಳೋದ್ರಿ. ಅಲ್ಲ, ಇವಾಗ ಚಳಿಗಾಲದಲ್ಲಿ ಹೂವು ಉದ್ರದೊಂದು ಸಮಸ್ಯೆ ಬಿಟ್ಟನಪ್ಪ ಅಂದ್ರೆ ಮತ್ತೆ ಇನ್ನೇನಾದರೂ ಪ್ರಾಬ್ಲಮ್ಸ್ ಬರ್ತಾವ್ರಿ? ಚಳಿಗಾಲದಾಗ ಹೂವು ಉದ್ರದೊಂದು ಬಿಟ್ಟನಂದ್ರೆ ಮತ್ತೇನು ಬರಂಗಿಲ್ರಿ. ಇದ್ರದ್ದು ಜೇನುಳದ ಒಂದು ಸಮಸ್ಯೆ, ಪಾಲಿನೇಷನ್ ಆಗಂಗಿಲ್ಲ, ಅದು ಒಂದು ಸಮಸ್ಯೆ ಇರ್ತದೆ ಸರ್. ಅದಕ್ಕೂ ಕೂಡ ಒಂದಿಷ್ಟು ಸ್ಪ್ರೇ ಮಾಡಿದ್ರೆ ಬರ್ತದೆ ಸರ್. ಸರ್ ಅದಕ್ಕೆ ಏನಾದರೂ ಕಂಟ್ರೋಲ್ ಸಿಸ್ಟಮ್ ಏನಾದರೂ ಇದೆ ಸರ್? ಚಳಿಗಾಲದಲ್ಲಿ ಮೇಜರ್ ಒಂದು ಪ್ರಾಬ್ಲಮ್ ಏನು ಬರ್ತದೆ ಅಂದರೆ, ಸರಿಯಾದ ಬಿಸಿಲು ಇಲ್ಲದೆ ಇರೋ ಕಾರಣಕ್ಕೆ ನಮಗೆ ಫ್ಲೂಡ್ ಸಪ್ಲಿಮೆಂಟ್ರಿ ಸರಿಯಾಗಿ ಆಗ್ತಾ ಇರಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಕೆಳಗಡೆ ಅಂದರೆ ನಾವೇನು ಗೊಬ್ಬರ ಆಗಲಿ ನೀರಾಗಲಿ ಕೊಟ್ಟಿರ್ತೀವಿ, ಅದು ಅಬ್ಸರ್ವೇಷನ್ ಸರಿಯಾಗಿ ಆಗ್ತಿರಲ್ಲ. ನಮಗೆ ಬಿಸಿಲಿನ ಛಾಯೆ ಇದ್ದಾಗ ಮಾತ್ರ ಫೋಟೋಸಿಂಥೆಸಿಸ್ ಚೆನ್ನಾಗಿ ಆಗ್ತಿರ್ತೈತಿ, ಅಲ್ಲಿ ಕ್ಲೋರೋಫಿಲ್ ಕೂಡ ಉತ್ಪಾದನೆ ಆಗ್ತಿರ್ತೈತಿ. ಬಟ್ ನಮಗೆ ಈ ಬಿಸಿಲು ಇಲ್ಲದೆ ಇರೋ ಕಾರಣಕ್ಕೆ ಇವೆಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ. ಆ ಒಂದು ಉದ್ದೇಶಕ್ಕೆ ಅದು ಯಾವಾಗ ಅಬ್ಸರ್ವೇಷನ್ ಆಗ್ತಿರಲ್ಲ ಅವಾಗ ನಾವು ಫುಡ್ಡನ್ನು ಮೇಲಿಂದ ಕೊಡಬೇಕಾಗಿರ್ತೈತಿ. ಆ ಮೇಲಿಂದ ಫುಡ್ಡು ಅಕಸ್ಮಾತ್ ಫ್ಲವರ್ ಏನಾದ್ರು ಓಪನ್ ಆಗಿರ್ತೈತಿ, ಓಪನ್ ಆಗಿದ್ದಾಗ ನಾವು ಹೈ ನ್ಯೂಟ್ರೆಂಟ್, ಮೇಜರ್ ನ್ಯೂಟ್ರೆಂಟ್ ಏನು ಹೇಳ್ತೀವಿ, ಮ್ಯಾಗ್ನೇಷಿಯಮ್, 052-34 ಈ ಥರದ ಹೈ ನ್ಯೂಟ್ರೆಂಟ್ ಏನಿರ್ತಾವಲ್ಲ NPK, ಅದನ್ನು ಮೇಲ್ ನ್ಯೂಟ್ರೆಂಟ್ ಕೊಡಬಾರ್ದು ನಾವು. ಬಟ್ ಭಾಳಷ್ಟು ಜನ ಏನು ಮಾಡ್ತಾರೆ, ಮೇಲ್ ನ್ಯೂಟ್ರೆಂಟಾಗಿ 52-34 ಮ್ಯಾಗ್ನೇಷಿಯಮ್ ಕಾಂಬಿನೇಷನಾಗಿ ಕೊಡ್ತಾರೆ. ಆ ಮೂಮೆಂಟಲ್ಲಿ ಕೊಡೋದು ಕೆಲವೊಬ್ಬರು ಪೊಟ್ಯಾಶ್ ಕೊಡ್ತಾರೆ. ಈ ಥರ ಕೊಡೋದ್ರಿಂದ ಆ ಬಂದಿರೋ ಕೆಲವು ಫ್ಲವರ್ಗಳು, ಸಣ್ಣ ಫ್ಲವರ್ಗಳು ಸ್ಕ್ರ್ಯಾಚಿಂಗ್ ಆಗಿ ಬೀಳೋ ಚಾನ್ಸಸ್ಗಳಿರ್ತವೆ. ಇನ್ನು ಎಲೆಗಳು ಹಾರ್ಡಾಗಿ ಮತ್ತು ಹೊಸ ಫ್ಲವರ್ಗಳು ಬರೋ ಸಂಖ್ಯೆ ಕಡಿಮೆ ಆಗ್ತವೆ. ಈ ಥರ ಒಂದು ಪ್ರಾಬ್ಲಮ್ ಅದು ಕ್ರಿಯೇಷನ್ ಆಗ್ತೈತಿ. ಅದ್ರ ಬದಲಾಗಿ ಕ್ರಾಪ್ಟೆಕ್ ಕಂಪ್ನಿ ಒಂದು ಪ್ರಾಡಕ್ಟ್ ಬರುತ್ತೆ, ಆ್ಯಕ್ಟಿವ್ ಕ್ರಾಪ್ ಅಂತೇಳಿ, ಪೊಟ್ಯಾಷಿಯಮ್ ಮೆಟಾಪಾಸ್ಫೇಟ್ ಡೀಮರ್ ಅಂತೇಳಿ. ಮೊನ್ನೆ BT ಗೊರೆಸ್ ಅವರು ಅಗ್ರಿಬೊಮ್ಮಳಲ್ಲಿ ಬಂದಾಗ ಲಾಂಚಿಂಗ್ ಮಾಡಿದ್ರು. ಅದೇ ಕಂಪ್ನಿದು ಆ್ಯಕ್ಟಿವ್ ಕ್ರಾಪ್ ಅಂತೇಳಿ ಪ್ರಾಡಕ್ಟ್ ಬರುತ್ತೆ. ಆ ಥರ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿ ನಾವು ಈ ಫ್ಲವರ್ ಡ್ರಾಪಿಂಗ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಕ್ಲೋರೋಫಿಲ್ಲನ್ನು ಆಗಿರ್ಬೋದು, ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು ನಾವು. ಜಿಗಿ ಕಂಟ್ರೋಲಿಗೆ ಅಂತೇಳಿ ಮೇಜರಾಗಿ ನಾವು ಅಂದರೆ ಈ ಭಾಳಷ್ಟು ರೈತರು ಜಿಗಿ ಕಂಟ್ರೋಲ್ ಹೂವು ಓಪನ್ ಇದ್ದಾಗ ಮಾರ್ಷಲ್ಲು, ಆತಂಕ, ಪ್ರೈಡ್ ಈ ಥರ ಕಾಂಬಿನೇಷನ್ ಹೊಡಿತಾರೆ. ಹೊಡೆದಾಗ ಏನಾಗ್ತವೆ, ಕಾಮನ್ ಆಗಿ ಜೇನುಳ ಹೋಗ್ಬಿಡ್ತೈತಿ. ಈ ಆ ಟೈಮಲ್ಲಿ ಕೆಲವೊಂದು ಬೇರೆ ಬೇರೆಗಳ ಔಷಧಿಗಳದಾವೆ, ಜೇನುಳಕ್ಕೆ ಎಫೆಕ್ಟ್ ಆಗಲ್ಲಂಥ ಔಷಧಿಗಳದಾವೆ. ಆ ಥರದನ್ನು ನಾವು ಬಳಕೆ ಮಾಡೋಕ್ಕೆ ಭಾಳಷ್ಟು ಜನ ಅದನ್ನು ಮಾಡಲ್ಲ. ಹಂಗಾಗಿ ನಮಗೆ ಗೊತ್ತಿರೋ ನಾವು ಬರ್ತೀವಿ, ನಮ್ಗೆ ಕೇಳಿದ್ರೆ ಈಗ ಹೇಳ್ತೀವಿ ನಾವು, ಇಲ್ಲ ಈ ಥರ ಮಾಡಿರಿ ಈ ಥರ ಮಾಡಿರಿ ಅಂತ. ನಮ್ಮ ಶಾಪಲ್ಲಿ ಕೂಡ ನಮ್ಗೆ ಆ ಔಷಧಿಗಳೇನಿರ್ತಾವೆ, ಜೇನುಳ ಎಫೆಕ್ಟ್ ಮಾಡಲಾರಂಥ ಔಷಧಿ ಎರಡೂ ಇರ್ತವೆ. ಅದು ಸರ್, ಈ ನಾವು ಜನ ಯಾವ ಕೇಳ್ತಾರೆ ಅದನ್ನು ಕೊಡ್ತೀವಿ, ನಾನು ಕೊಡಲೇಬೇಕಾಗ್ತದೆ. ಬಟ್ ನನ್ನ ಗಮನಕ್ಕೆ ಬಂದಾಗ ನಾನು ತಿಳಿಸಿ ಹೇಳ್ತೀವಿ, ಈ ಟೈಮಲ್ಲಿ ಅಲ್ಲಪ್ಪ ಈ ಟೈಮ್ ಹಿಂಗೆ ಮಾಡಿರಿ ಅಂತ ಹೇಳ್ತೀವಿ. ಕೆಲವೊಮ್ಮೆ ನಮ್ಮ ಗಮನಕ್ಕಿಲ್ದೇ ತಗೊಂಡು ಹೋಗ್ತಾರೆ ಜನ, ತಗೊಂಡೋಗಿ ಮತ್ತೆ ಸ್ಪ್ರೇ ಮಾಡ್ತಾರೆ. ಅದೇ ಥರ ಮತ್ತೆ ಜೇನುಳ ಬರೋದಿಲ್ಲ. ಹೌದು, ಇವಾಗ ಜೇನುಳ ಬಂದಪ್ಪ ಅಂದ್ರೆ ಮಾತ್ರ ಇದು ಇಳುವರಿ ಬರೋದು ಸರ್. ಇದು ಅಂದ್ರೆ ಪಾಲಿನೇಷನ್ ಬೇಕಲ್ಲ, ಬೇಕಲ್ಲ ಆಟೋಮೆಟಿಕ್ಲಿ ಪಾಲಿನೇಷನ್ ಬೇಕು.
ಕೆಲವೊಬ್ಬರಿಗೆ ಜೇನುಹುಳ ಪೆಟ್ಟಿಗೆ ಕೂಡ ನಾವು ಗಣೇಶ ಮಾಡಿದ್ವಿ ತಂದಿಟ್ಕೊಳಕ್ಕೆ. ಕೆಲವೊಂದು ಇನ್ನೊಂದು 2-3 ಔಷಧಿಗೆ ಬಂದವು ಜೇನುಹುಳ ಅಟ್ರಾಕ್ಷನಿಗೆ ಅಂತೇಳಿ. ಔಷಧಿ ಕೂಡ ತರಿಸಿವಿ ಜೇನು ಅಟ್ರಾಕ್ಷನಿಗೆ. ಅದನ್ನು ಈಗ ಎಲ್ಲರೂ ಇವರೆಲ್ಲ ಮಾಡಿದ್ದಾರೆ. ಹಂಗಾಗಿ ಹಾಂ ಈ ಥರ ಒಂದು ಅಂದ್ರೆ ಜೇನುಹುಳ ನಮ್ಗೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಈ ಥರ ಇವೆಲ್ಲ ಪಾಲಿನೇಷನ್ ಮಾಡ್ಕೊಳಕ್ಕೋಸ್ಕರ ಇವೆಲ್ಲ ಗುಂಡು ಸೆಟ್ಟಿಂಗ್ ಆಗೋಕ್ಕೋಸ್ಕರ ಜೇನುಹುಳ ಬೇಕು. ಅದಿಲ್ಲ ಅಂದ್ರೆ ಆಗೋದಿಲ್ಲ. ಈಗ ನೋಡಿ ಇದು ಸ್ಟೋರೇಜ್ ಇನ್ನೂ ಇದಕ್ಕೆ ಫುಡ್ ಬೇಕಿದೆ. ಇಷ್ಟು ಸರಿಯಾಗಿ ಇನ್ನೂ ಸ್ಟೋರೇಜ್ ಇಲ್ಲ, ಆದರೂ ಕೂಡ ಸೆಟ್ಟಿಂಗ್ ಬಂದಿದೆ, ಡ್ರಾಪಿಂಗ್ ಆಗಿಲ್ಲ. ಅಂದರೆ ಇದಕ್ಕೆ ಮೇಲ್ ನ್ಯೂಟ್ರೆಂಟ್ ನಾವು ಫಾಸ್ಫರಸ್, ಆ್ಯಕ್ಟಿವ್ ಫಾಸ್ಫರಸ್ ಅಂತೇಳಿ ಏನು ಹೇಳ್ತೀವಿ, ಅದನ್ನು ಮೇಲ್ ನ್ಯೂಟ್ರೆಂಟ್ ಆಗಿ ಕೊಡ್ತಾ ಇರ್ತೀವಿ. ಅವಾಗ ನೀವು ಎಷ್ಟು ಸಲ ಕೊಟ್ಟಿದ್ದೀರಿ ಅದನ್ನು? ನಾವು ಈಗ ಒಂದು 4 ಸಲ ಕೊಟ್ಟಿದ್ದೀವಿ. ಆ್ಯಕ್ಟಿವ್ ಕ್ರಾಪ್ ಅಂತೇಳಿ ಇವ್ರಂಗೆ ಮಾಡ್ಕೊಂಡಾಗಿಂದ ಆ ಥರ ಗಿಡಗಳು ಆ್ಯಕ್ಟಿವ್ ಆಗಿದ್ದವು.